ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಆರೋಗ್ಯಕರವಾಗಿರುವಂಥ ಪಾಲಕ್ ಪನ್ನೀರ್ ಮಾಡೋದು ಹೇಗೆ ಅಂತ ನೋಡೋಣ. ಪಾಲಕ್ಕು ತುಂಬಾ ಐರನ್ ಕಂಟೆಂಟ್ ಇದೆ, ಪನ್ನೀರಲ್ಲಿ ಪ್ರೋಟೀನ್ ಅಂಶ ಇರುತ್ತೆ. ಇದೆರಡನ್ನೂ ಉಪಯೋಗಿಸ್ಕೊಂಡು ಈ ಪಾಲಕ್ ಪನ್ನೀರ್ ಮಾಡೋಣ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ ಅರ್ಧ ಕಪ್ಪು ನೀರು ಹಾಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ. ಒಂದು ದೊಡ್ಡ ಕಟ್ಟು ಪಾಲಕ್ನ ತಗೊಂಡು ಚೆನ್ನಾಗಿ ಅದನ್ನ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಡ್ಡಿ ಎಳೆದಾಗಿರೋದ್ರಿಂದ ಕಡ್ಡಿ ಸಮೇತ ಹಾಕೊಂಡಿದ್ದೀನಿ. 4 ಹಿಡಿಯಷ್ಟು ಬಂದಿದೆ ಪಾಲಕ್ಕು. ಇದನ್ನು ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳೋಣ. ಕಂಪ್ಲೀಟ್ ಸಿಂಕ್ ಆಗಲಿ ಇದು. ಮಿಕ್ಸ್ ಮಾಡ್ಕೊಳ್ತೀನಿ ಒಂದ್ಸಲ ಚೆನ್ನಾಗಿ. 3 ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದ ಹಾಗೆ ನೋಡಿ, ನಾನು ಪಾಲಕ್ ಎಷ್ಟು ಹಾಕೊಂಡಿದೆ ಎಷ್ಟಾಗೋಗಿದೆ, ಫುಲ್ ಕಮ್ಮಿ ಆಗೋಗಿದೆ, ಫುಲ್ ಸಿಂಕ್ ಆಗಿ ಬೆಂದಿದೆ ಕೂಡ. 3 ಹಸಿಮೆಣಸಿನ್ಕಾಯಿ ತುಂಬ ಖಾರ ಇದೆ. ಇದನ್ನು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಸೆಪ್ರೇಟ್ ಇಟ್ಟಿಡೋಣ. ಇದು ತಣ್ಣಗಾಗಲಿ, ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಬೇಯಿಸಿಟ್ಕೊಂಡಿರೋವಂಥ ಪಾಲಕ್ ಸೊಪ್ಪನ್ನ ಮಿಕ್ಸರ್ ಜಾರ್ ಒಳಗಡೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ತಣ್ಣಗಾದ ನಂತರನೇ ರುಬ್ಕೊಳ್ಳಿ. ಪಾಲಕ್ ಸೊಪ್ಪು ಬೇಯಿಸೋದಕ್ಕೆ ಅರ್ಧ ಕಪ್ ನೀರು ಹಾಕೊಂಡಿದ್ನಲ್ಲ, ನೀರು ಸಮೇತನೇ ನಾನು ರುಬ್ಕೊಂಡಿದ್ದೀನಿ, ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕೊಂಡಿದ್ದೀನಿ. ಬೆಣ್ಣೆಯಲ್ಲಿ ಪನ್ನೀರ್ನ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. 150 ಗ್ರಾಮ್ ಅಷ್ಟು ಪನ್ನೀರನ್ನ ಕ್ಯೂಬ್ಸ್ಗಳ ಥರ ಕಟ್ ಮಾಡಿಕೊಂಡು ಜಸ್ಟ್ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಏನು ಫ್ರೈ ಮಾಡಬಾರ್ದು, ತುಂಬ ಹಾರ್ಡ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಪನ್ನೀರು. ಲೋ ಫ್ಲೇಮಲ್ಲಿ 1ರಿಂದ 2 ನಿಮಿಷ ಫ್ರೈ ಮಾಡ್ಕೋಬೇಕಷ್ಟೇ. ಲೋ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಜಸ್ಟ್ ಹಿಂಗೆ ಒಂದು ಚೂರು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ತುಂಬ ಏನು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಇವಾಗ ಒಂದು ಬೌಲ್ ಒಳಗಡೆ ಇದನ್ನು ಪನ್ನೀರ್ ಮಾತ್ರ ತೆಗೆದು ಇಟ್ಕೊಳ್ಳೋಣ. ಅದೇ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ ಹಾಗೆ 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಇಂಚು ಚಕ್ಕೆ, 2 ಲವಂಗ, 2 ಏಲಕ್ಕಿ ಸಿಪ್ಪೆ ಓಪನ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ. ಒಂದು 30 ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಮಸಾಲೆನೆಲ್ಲ ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡೆ. ಅದ್ರ ಸ್ಮೆಲ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ, ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಹಸಿ ವಾಸನೆ ಹೋಗಲಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ. ನಿಮಗೆ ಈರುಳ್ಳಿ ಒಗ್ಗರಣೆಗೆ ಹಾಕೋಕ್ಕೆ ಇಷ್ಟ ಇಲ್ಲದೆ ಇದ್ದರೆ ಮೊದಲೇ ಈರುಳ್ಳಿ ಮತ್ತು ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಎಣ್ಣೆಲಿ ಒಂಚೂರು ಫ್ರೈ ಮಾಡಿಕೊಂಡು ಪಾಲಕ್ ರುಬ್ಬೇಕಾದ್ರೇ ನೀವು ಅದನ್ನು ಹಾಕ್ಕೊಂಡು ರುಬ್ಕೋಬೋದು. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗ್ತಿದ್ದ ಹಾಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2 ಜಾಮ್ ಟೊಮೆಟೊ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಕಟ್ ಮಾಡೋದಕ್ಕೆ ಚಾಪರ್ ಉಪಯೋಗಿಸಿದ್ದೀನಿ, ಅದಕ್ಕೋಸ್ಕರ ತುಂಬಾ ಸಣ್ಣದಾಗಿ ಕಟ್ ಆಗಿದೆ. ಈ ಟೊಮೆಟೊ ಹಾಕ್ಕೊಂಡು ಸಾಫ್ಟ್ ಆಗಬೇಕು ಟೊಮೆಟೊ, ಅಲ್ಲಿವರೆಗೂ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಮೀಡಿಯಂ ಫ್ಲೇಮಲ್ಲೇ ಒಂದು 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಪಾಲಕ್ನ ಹಾಕೊಳ್ತೀನಿ. ಇದಕ್ಕೆ ಇನ್ನೊಂದು ಚೂರು 1/4 ಲೋಟದಷ್ಟು ನೀರು ಹಾಕೊಳ್ತೀನಿ. ನೀರು ಹಾಕೊಂಡಿದ ನಂತರ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ಖಾರಕ್ಕೆ ಇನ್ನೆಷ್ಟು ಬೇಕಾಗುತ್ತೆ ಅಷ್ಟು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ. ಹಸಿಮೆಣಸಿನ್ಕಾಯಿ ಖಾರ ಜಾಸ್ತಿ ಇರೋದ್ರಿಂದ ಗರಂ ಮಸಾಲ ಅರ್ಧ ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಉಪ್ಪು ನೋಡ್ಬಿಟ್ಟು ಹಾಕೊಳ್ಳಿ, ಪಾಲಕಲ್ಲೇ ಉಪ್ಪು ಅಂಶ ಇರೋದ್ರಿಂದ ಉಪ್ಪು ಒಂದು ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಈ ಗ್ರೇವಿಗೆ. ಒಂದು 3ರಿಂದ 4 ನಿಮಿಷ ಕುದಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಿದ್ದ ಹಾಗೆ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರು, ಅದನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬೇಯೋದಕ್ಕೆ ಬಿಡೋಣ. ಪನ್ನೀರ್ ಒಳಗಡೆ ಉಪ್ಪು, ಹುಳಿ, ಖಾರ ಎಲ್ಲ ಹೋಗಬೇಕು. ಮಧ್ಯ ಒಂದೊಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು 4ರಿಂದ 5 ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು. ಮೀಡಿಯಂ ಫ್ಲೇಮಲ್ಲಿ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ.
ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ನಾನು ಹೇಳಿರೋ ಅಂಥ ಕ್ವಾಂಟಿಟಿಗೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಪಾಲಕ್ ಪನ್ನೀರ್ ಸರ್ವ್ ಮಾಡೋದಕ್ಕೆ ರೆಡಿ ಇದೆ, ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಹೆಲ್ತಿಯಾಗಿರೋವಂಥ ಪಾಲಕ್ ಪನ್ನೀರ್ ಮಾಡೋದು ಹೇಗೆ ಅಂತ. ತುಂಬಾ ರುಚಿಯಾಗಿರುತ್ತೆ. ಇದಂತೂ ಚಪಾತಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ನು. ರೋಟಿ, ನಾನ್, ಕುಲ್ಚಾ ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಜೀರಾ ರೈಸು, ಫ್ರೈಡ್ ರೈಸು ಇದೆಲ್ಲದ್ರ ಜೊತೆನೂ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.